First of all, I welcome you all for Emerge classes. Here you can emerge through education. Today in this segment, let us talk about the structure of ಪೋಲಂಗ್ರೈನ್. ಇಂದಿನ ತರಗತಿನಲ್ಲಿ ಪೋಲಂಗ್ರೈನಿನ ಆಕಾರ ಯಾವ ರೀತಿ ಇದೆ, ಪೋಲಂಗ್ರೈನ್ ಏನೇನೋ ಭಾಗಗಳನ್ನ ಒಳಗೊಂಡಿದೆ, ಅದೆಲ್ಲದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುಂಚಿತವಾಗಿ ಪೋಲಂಗ್ರೈನ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂತಹ ಬ್ರಾಂಚಿಗೆ ಏನಂತ ಕರೀತಾರೆ ಗೊತ್ತಾ? ಸ್ಟಡಿ ಆಫ್ ಪೋಲಂಗ್ರೈನ್ ಇಸ್ ಕಾಲ್ಡ್ ಪೆಲಿನಾಲಜಿ. And one who study about ಪೋಲಂಗ್ರೈನ್ is called ಪೆಲಿನಾಲಜಿಸ್ಟ್. ಯಾರು ಪೋಲಂಗ್ರೈನ್ ಬಗ್ಗೆ ಸ್ಟಡಿ ಮಾಡ್ತಾರೋ ಅವ್ರಿಗೆ ಪೆಲಿನಾಲಜಿಸ್ಟ್ ಅಂತ ಕರಿತೀವಿ. This term pelinology was first coined by Hyde and Williams. Hyde and Williams in the year 1945. ಪೋಲಂಗ್ರೈನ್ ಸ್ಟ್ರಕ್ಚರ್ ಬಂದ್ರೆ ಪೋಲಂಗ್ರೈನ್ is an uninucleate. Uni means one. Nucleate means nucleus. Here single nucleus is present, hence uninucleate. Haploid. Why haploid? Because it contains only one set of chromosomes. Hence haploid. Spherical shaped structure measures about 25 to 50 micrometer in diameter. 1 micrometer means 10 raised to minus 6 meter. That is 0.000001. ಅಂದ್ರೆ ಇಷ್ಟು ಚಿಕ್ಕದಾಗಿರುತ್ತೆ ಪೋಲಂಗ್ರೈನ್ಸ್. ದಿಸ್ ಪೋಲಂಗ್ರೈನ್ ರೆಪ್ರೆಸೆಂಟ್ ದ ಫಸ್ಟ್ ಸ್ಟೇಜ್ ಆರ್ ಫಸ್ಟ್ ಸೆಲ್ ಆಫ್ ಮೇಲ್ ಗ್ಯಾಮೆಟೋಫೈಟ್. ನೀವು ಏನ್ ಪೋಲಂಗ್ರೈನ್ ನೋಡ್ತಾ ಇದ್ದೀರಿ, ದಿಸ್ ಇಸ್ ನಾಟ್ ದಿ ಮೆಚೂರ್ಡ್ ಪೋಲಂಗ್ರೈನ್, ದಿಸ್ ಇಸ್ ದಿ ಇಮ್ಮೆಚೂರ್ಡ್ ಒನ್. ಇದೇ ಪೋಲಂಗ್ರೈನು ಹಲವಾರು ಸ್ಟೇಜಸ್ ದಾಟಿ ಮೆಚೂರ್ಡ್ ಪೋಲಂಗ್ರೈನ್ ಆಗಿ ಡೆವಲಪ್ ಆಗುತ್ತೆ. ಅಂಡ್ ಈ ಮೆಚೂರ್ಡ್ ಪೋಲಂಗ್ರೈನ್ ಅಲ್ಲಿ ಮೇಲ್ ಗ್ಯಾಮೆಟ್ಸ್ ಅಥವಾ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಯಾವ ಸ್ಟ್ರಕ್ಚರ್ ಮೇಲ್ ಗ್ಯಾಮೆಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೋ ಅದಕ್ಕೆ ನಾವು ಮೇಲ್ ಗ್ಯಾಮೆಟೋಫೈಟ್ ಅಂತ ಕರಿತೀವಿ. ಹಾಗಾದ್ರೆ ಈ ಮೇಲ್ ಗ್ಯಾಮೆಟೋಫೈಟ್ ಅಥವಾ ಮೆಚೂರ್ಡ್ ಪೋಲಂಗ್ರೈನ್ ಫಾರ್ಮೇಶನ್ ಆಗೋದಕ್ಕೆ ಕಾರಣವಾಗಿರತಕ್ಕಂತಹ ಈ ಸೆಲ್ ನ ನಾವು ಮೇಲ್ ಗ್ಯಾಮೆಟೋಫೈಟಿನ ಫಸ್ಟ್ ಸ್ಟೇಜ್ ಅಥವಾ ಫಸ್ಟ್ ಸೆಲ್ ಅಂತ ಕನ್ಸಿಡರ್ ಮಾಡಬಹುದಾ? ದೇರ್ಫೋರ್ ದಿಸ್ ಪೋಲಂಗ್ರೈನ್ ರೆಪ್ರೆಸೆಂಟ್ಸ್ ದ ಫಸ್ಟ್ ಸೆಲ್ ಆರ್ ಫಸ್ಟ್ ಸ್ಟೇಜ್ ಆಫ್ ಮೇಲ್ ಗ್ಯಾಮೆಟೋಫೈಟ್ ಆರ್ ಮೆಚೂರ್ಡ್ ಪೋಲಂಗ್ರೈನ್. ಪೋಲಂಗ್ರೈನ್ ಈಸ್ ಪ್ರೊವೈಡೆಡ್ ವಿತ್ ಸೆಲ್ ವಾಲ್. ನೋಡಿ, ಪೋಲಂಗ್ರೈನ್ ಗೆ ಸೆಲ್ ವಾಲ್ ಇದೆ, ಕಾಲ್ಡ್ ಆಸ್ ಸ್ಪೋರೋಡರ್ಮ್. ದಿ ಸ್ಪೋರೋಡರ್ಮ್ ಈಸ್ ಮೇಡ್ ಅಪ್ ಆಫ್ 2 layers, ನೇಮ್ಲಿ ಎಕ್ಸೈನ್ ಅಂಡ್ ಇಂಟೈನ್. ಫಸ್ಟ್ ಎಕ್ಸೈನ್ ಬಂದ್ರೆ ಇಟ್ ಈಸ್ ದಿ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಪೋಲಂಗ್ರೈನ್. ಒಂದು ಪೋಲಂಗ್ರೈನ್ ನಲ್ಲಿ ಔಟರ್ ಮೋಸ್ಟ್ ಲೇಯರ್ ಯಾವುದು ಅಂತಂದ್ರೆ ಅದು ಎಕ್ಸೈನ್. ಇಟ್ ಈಸ್ ಥಿಕ್ ಅಂಡ್ ಡಿಸ್ಕಂಟಿನ್ಯೂಸ್. ಈ ಲೇಯರ್ ಏನಿದೆ ಎಕ್ಸೈನು, ಇದು ಥಿಕ್ ಆಗಿರುತ್ತೆ, ಜೊತೆಗೆ ಅಲ್ಲಲ್ಲಿ ಕಟ್ ಆಗಿದೆ ನೋಡಬಹುದು, ಒಂದು ಕಂಪ್ಲೀಟ್ ಸರ್ಕಲ್ ಇಲ್ಲ, ಹೆನ್ಸ್ ಡಿಸ್ಕಂಟಿನ್ಯೂಸ್. ಎಕ್ಸೈನ್ ಯಾಕೆ ಥಿಕ್ ಆಗಿರುತ್ತೆ ಅಂತಂದ್ರೆ ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಹೈಲಿ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಕೆಮಿಕಲ್ ಸಬ್ಸ್ಟೆನ್ಸ್ ನೋನ್ ಆಸ್ ಸ್ಪೋರೋಪೊಲನಿನ್. ಎಕ್ಸೈನ್ ಈಸ್ ಮೇಡ್ ಅಪ್ ಆಫ್ a resistant organic chemical material called sporopollenin. One of the special property of this sporopollenin is it can withstand high temperature. High temperature ಏನು ಮಾಡಕ್ಕಾಗಲ್ಲ. It is not affected by strong acids or strong alkaline materials. And even enzyme cannot degrade it. Enzyme ಕೂಡ ಇದನ್ನ ಡಿಸ್ಟ್ರಾಯ್ ಮಾಡೋದಕ್ಕಾಗಲ್ಲ. ಅಂತಹ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಟೀರಿಯಲ್ ಸ್ಪೋರೋಪೊಲನಿನ್. ಅಂಡ್ ಈ ಸ್ಪೋರೋಪೊಲನಿನ್ ಎಕ್ಸೈನ್ ಲೇಯರ್ ನಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ದಿಸ್ ಸ್ಪೋರೋಪೊಲನಿನ್, ಡ್ಯೂ ಟು ಇಟ್ಸ್ ನೇಚರ್, it provides resistance to the polangrines from physical and biological decomposition. Therefore, because of this reason, the polangrines of past are well preserved as microfossils. Here and there on the exine, certain apertures are present. Aperture means a small opening or weak spot. This aperture is called as germ pore. Pore means opening. ನೋಡಿ, ಸ್ಮಾಲ್ ಓಪನಿಂಗ್ ಪ್ರೆಸೆಂಟ್ ಆಗಿದೆ, ಅದಕ್ಕೆ ಜರ್ಮ್ ಪೋರ್ ಅಂತ ಕರಿತೀವಿ. ಇನ್ ದಿಸ್ ಜರ್ಮ್ ಪೋರ್ ರೀಜನ್ ಸ್ಪೋರೋಪೊಲನಿನ್ ಈಸ್ ಆಬ್ಸೆಂಟ್. ಎಕ್ಸೈನ್ ಲೇಯರ್ ನಲ್ಲಿ ಸ್ಪೋರೋಪೊಲನಿನ್ ಪ್ರೆಸೆಂಟ್ ಆಗಿರುತ್ತೆ ಅಂತಂದ್ವಿ, ಆದ್ರೆ
ಜರ್ಮ್ ಪೋರ್ ಎಲ್ಲೆಲ್ಲಿರುತ್ತೋ ಅಲ್ಲಿ ಸ್ಪೋರೋಪೊಲನಿನ್ ಆಬ್ಸೆಂಟ್ ಆಗಿರುತ್ತೆ. Therefore, through this region, this intine layer forms pollen tube during pollen germination. ಈ ಜರ್ಮ್ ಪೋರ್ ರೀಜನ್ ಅಲ್ಲಿ ಸ್ಪೋರೋಪೊಲನಿನ್ ಇಲ್ದಲೇ ಇರೋದ್ರಿಂದ ಈ ರೀಜನ್ ಏನಾಗಿರುತ್ತೆ, ಥಿನ್ ಆಗಿರುತ್ತೆ. ಸೊ ಹಾಗಾಗಿ ಇಂಟೈನ್ ಲೇಯರ್ ಏನ್ ಮಾಡುತ್ತೆ, ಡ್ಯೂರಿಂಗ್ ಪೋಲನ್ ಜರ್ಮಿನೇಷನ್ ಪೋಲನ್ ಟ್ಯೂಬ್ ನ ಫಾರ್ಮೇಶನ್ ಮಾಡುತ್ತೆ. ಅಂಡ್ ಆ ಪೋಲನ್ ಟ್ಯೂಬ್ ಮುಖಾಂತರ ಮೇಲ್ ಗ್ಯಾಮೆಟ್ಸ್ ಫಾರ್ ಫರ್ಟಿಲೈಸೇಷನ್ ಕ್ಯಾರಿ ಆಗ್ತಾ ಹೋಗುತ್ತೆ. Based on the number of germ pores, we classify the pollen grain into two types. One is monocolpate pollen grain or monoporate pollen grain. Second one is tricolpate pollen grain or triporate pollen grain. Monocolpate means, mono means one. If exine is provided with only one germ pore, exine ನಲ್ಲಿ ಏನಾದ್ರೂ ಒಂದೇ ಒಂದು ಜರ್ಮ್ ಪೋರ್ ಇತ್ತು ಅಂತಂದ್ರೆ ಅದಕ್ಕೆ ಮಾನೋಕಾಲ್ಪೇಟ್ ಅಥವಾ ಮಾನೋಪೋರೇಟ್ ಪೋಲನ್ ಗ್ರೈನ್ ಅಂತ ಕರಿತೀವಿ. ಇಲ್ಲಿ ಕಾಲ್ಪೇಟ್ ಗೂ ಪೋರೇಟ್ ಗೂ ಡಿಫರೆನ್ಸ್ ಏನು ಅಂತಂದ್ರೆ, ಇಫ್ ದ ಜರ್ಮ್ ಪೋರ್ ಈಸ್ ಲೆನ್ಸ್ ಶೇಪ್ಡ್ ಇನ್ ಅಪಿಯರೆನ್ಸ್, ಜರ್ಮ್ ಪೋರ್ ಏನಾದ್ರೂ ಲೆನ್ಸ್ ಶೇಪ್ ಅಪಿಯರೆನ್ಸ್ ಇತ್ತು ಅಂತಂದ್ರೆ ಅದಕ್ಕೆ ಮಾನೋಕಾಲ್ಪೇಟ್ ಅಂತ ಕರಿತೀವಿ. ಅದೇ ಏನಾದ್ರೂ ಜರ್ಮ್ ಪೋರ್ ಸ್ಪೆರಿಕಲ್ ಶೇಪ್ ಇತ್ತು ಅಂತಂದ್ರೆ, ಸರ್ಕ್ಯುಲರ್ ಶೇಪ್ ಇತ್ತು ಅಂತಂದ್ರೆ ಪೋರೇಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ಮಾನೋಕಾಲ್ಪೇಟ್ ಪೋಲನ್ ಗ್ರೈನ್ ಈಸ್ ಮಾನೋಕಾಟ್ಸ್. ನೋಡಿ, ಎಂ ಫಾರ್ ಎಂ, ಮಾನೋಕಾಲ್ಪೇಟ್, ಮಾನೋಕಾಟ್ಸ್. ನೆಕ್ಸ್ಟ್ ಈಸ್ ಟ್ರೈಕಾಲ್ಪೇಟ್. ಟ್ರೈ ಮೀನ್ಸ್ ತ್ರೀ, exine with 3 germ pores. Example for tricolpate pollen grain is dicots. In insect pollinated pollen grains, in case of entomophilous plants, ಇನ್ಸೆಕ್ಟ್ ಇಂದ ಪಾಲಿನೇಟ್ ಆಗ್ತಕ್ಕಂತಹ ಪ್ಲಾಂಟ್ಸ್ ಗೆ ನಾವು ಎಂಟಮೋಫಿಲಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಇನ್ ಇನ್ಸೆಕ್ಟ್ ಪಾಲಿನೇಟೆಡ್ ಪೋಲನ್ ಗ್ರೈನ್ಸ್, ದಿ ಸರ್ಫೇಸ್ ಆಫ್ ದಿ ಎಕ್ಸೈನ್ ಈಸ್ ಪ್ರೊವೈಡೆಡ್ ವಿತ್ ಯೆಲ್ಲೋ ಕಲರ್ ವಿಸ್ಕಸ್ ಆಯಿಲಿ ಸಬ್ಸ್ಟೆನ್ಸ್ ನೋನ್ ಆಸ್ ಪೋಲನ್ ಕಿಟ್. ಇನ್ಸೆಕ್ಟ್ ಇಂದ ಪಾಲಿನೇಟ್ ಆಗ್ತಕ್ಕಂತಹ ಪೋಲನ್ ಗ್ರೈನ್ ಎಕ್ಸೈನ್ ನಲ್ಲಿ ಯೆಲ್ಲೋ ಕಲರ್ ವಿಸ್ಕಸ್ ಮೀನ್ಸ್ ಗಮ್ಮಿ ಅಂಡ್ ಆಯಿಲಿ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಆಗಿರುತ್ತೆ. ಅದಕ್ಕೆ ಪೋಲನ್ ಕಿಟ್ ಅಂತ ಕರೀತಾರೆ. ಪೋಲನ್ ಕಿಟ್ ಇನ್ಸೆಕ್ಟ್ ಪಾಲಿನೇಟೆಡ್ ಪೋಲನ್ ಗ್ರೈನ್ಸ್ ನಲ್ಲಿ ಮಾತ್ರ ಪ್ರೆಸೆಂಟ್ ಆಗಿದೆ ಅಂತ ಹೇಳ್ತಾ ಇದ್ವಿ. ಹಾಗಿದ್ಮೇಲೆ ಏನಾದ್ರೂ ಒಂದು ಅಡ್ವಾಂಟೇಜ್ ಇರ್ಬೇಕು ತಾನೆ. ಸೊ ಪೋಲನ್ ಕಿಟ್ ಅಡ್ವಾಂಟೇಜ್ ಏನು ಅಂತಂದ್ರೆ, ಮೊದಲನೇ ಪ್ರಾಪರ್ಟಿ ಏನು, ಇಟ್ ಈಸ್ ಕಲರ್ಫುಲ್ ಅಂತಂದ್ವಿ, ಹೌದಲ್ವಾ? ಯೆಲ್ಲೋ ಕಲರ್ ಇರುತ್ತೆ ಅಂತ. ಆಸ್ ಇಟ್ ಈಸ್ ಕಲರ್ಫುಲ್, ಇಟ್ ಅಟ್ರಾಕ್ಟ್ ಇನ್ಸೆಕ್ಟ್ಸ್ ಫಾರ್ ಪಾಲಿನೇಷನ್. ಸೆಕೆಂಡ್ ಒನ್, ಆಯಿಲಿ ನೇಚರ್ ಇರುತ್ತೆ ಅಂತಂದ್ವಿ. So this oily nature provide protection to the pollen grains from solar radiation or UV radiation. ಮೂರನೇದಾಗಿ ವಿಸ್ಕಸ್ ಮಟೀರಿಯಲ್ ಅಂತಂದ್ವಿ. ಸೊ ಗಮಿ ಸಬ್ಸ್ಟೆನ್ಸ್ ಇರೋದ್ರಿಂದ ಇಟ್ ಹೆಲ್ಪ್ಸ್ ಇನ್ ಅಟ್ಯಾಚ್ಮೆಂಟ್ ಆಫ್ pollen grain to the insect body. Whenever the insect come and sits over the flower, pollen grain ಏನಾಗುತ್ತೆ, ವಿಸ್ಕಸ್ ನೇಚರ್ ಇರೋದ್ರಿಂದ ಇನ್ಸೆಕ್ಟ್ ಬಾಡಿಗೆ ಈಸಿಯಾಗಿ ಅಟ್ಯಾಚ್ ಆಗುತ್ತೆ ಅಂಡ್ ಅಚೀವ್ಸ್ ಪಾಲಿನೇಷನ್. ಸೊ ದೀಸ್ ಆರ್ ಆಲ್ ದಿ ಅಡ್ವಾಂಟೇಜಸ್ ಆಫ್ ಪೋಲನ್ ಕಿಟ್. ನೆಕ್ಸ್ಟ್ ವಿ ಮೂವ್ ಆನ್ ಟು ಇಂಟೈನ್. ಇಟ್ ಈಸ್ ದಿ ಇನ್ನರ್ ಲೇಯರ್ ಆಫ್ ದಿ ಪೋಲನ್ ಗ್ರೈನ್. ಎಕ್ಸೈನ್ ಯಾವ ರೀತಿ ಔಟರ್ ಲೇಯರು, ಅದೇ ತರ ಇಂಟೈನು ಇನ್ನರ್ ಲೇಯರು. ಇಂಟೈನ್ ಈಸ್ ಥಿನ್ ಅಂಡ್ ಕಂಟಿನ್ಯೂಸ್ ಲೇಯರ್. ನೋಡಿ, ಎಕ್ಸೈನು ಥಿಕ್ ಆಗಿದ್ರೆ ಇಂಟೈನು ಥಿನ್ ಆಗಿರುತ್ತೆ, ಜೊತೆಗೆ ಇಟ್ ಈಸ್ ಅ ಕಂಟಿನ್ಯೂಸ್ ಲೇಯರ್. ಇಂಟೈನ್ ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ ಅಂತಂದ್ರೆ, ಎಕ್ಸೈನು ಸ್ಪೋರೋಪೊಲನಿನ್ ಇಂದ ಮಾಡಲ್ಪಟ್ಟಿದ್ರೆ ಇಂಟೈನ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್ ಅಥವಾ ಪೆಕ್ಟೋಸೆಲ್ಯುಲೋಸಿಕ್ ಅಂತ ಬೇಕಾದ್ರೂ ಹೇಳಬಹುದು. ಜನರಲಿ ಬೋತ್ ದೀಸ್ ಲೇಯರ್ಸ್, ದಟ್ ಈಸ್ ಎಕ್ಸೈನ್ ಅಂಡ್ ಇಂಟೈನ್, ಎನ್ಕ್ಲೋಸಸ್ ದಿ ಸೈಟೋಪ್ಲಾಸಮ್ along with a single haploid nucleus. Usually, the cytoplasmic region is surrounded by another membrane known as plasma membrane or cell membrane. ಈ ಸೈಟೋಪ್ಲಾಸ್ಮಿಕ್ ರೀಜನ್ ಸುತ್ತ ಇನ್ನೊಂದು ಮೆಂಬ್ರೇನ್ ಪ್ರೆಸೆಂಟ್ ಆಗಿರುತ್ತೆ, ಅದಕ್ಕೆ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಆದ್ರೆ ಎಲ್ಲೂ ಕೂಡ ಈ ಸೆಲ್ ಮೆಂಬ್ರೇನ್ ಇರೋದನ್ನ ಡಯಾಗ್ರಾಮ್ ಅಲ್ಲಿ ಮೆನ್ಷನ್ ಮಾಡೋದಿಲ್ಲ, ಇರುತ್ತೆ ಅಂತ ತಿಳ್ಕೋಬೇಕಷ್ಟೇ, ಅದು ಅಂಡರ್ಸ್ಟುಡ್.
ಸೊ ಅಟ್ ಮೆಚುರಿಟಿ pollen grain contains 2 cells. ಸೊ ಇದೇ ಇಮ್ಮೆಚೂರ್ pollen grain ಏನಾಗುತ್ತೆ ಲೇಟರ್ ಮೆಚೂರ್ಡ್ pollen grain ಆಗಿ ಬದಲಾಗುತ್ತೆ, ಹೌದಲ್ವಾ? ಸೊ ಹಾಗಾದ್ರೆ ಆ ಮೆಚೂರ್ಡ್ pollen grain ಇನ ಸ್ಟ್ರಕ್ಚರ್ ಯಾವ ತರ ಇದೆ, ಸೊ ಅದನ್ನ ನೋಡೋಣ. ಅಂಡ್ ಅದರಲ್ಲಿ ಏನೇನ್ ಕ್ಯಾರೆಕ್ಟರ್ಸ್ ಇದೆ, ಸೊ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. So this is the structure of a matured pollen grain. At maturity, pollen grain consists of 2 cells, namely vegetative cell and a generative cell. So first vegetative cell bandre, vegetative cell is bigger in size as compared to generative cell. And generative cell is smaller in size. Vegetative cell bigger size ಇತ್ತು ಅಂತಂದ್ರೆ generative cell smaller size ಇದೆ. Vegetative cell contain vacuoles. ನೋಡಿ vegetative cell ನಲ್ಲಿ vacuole present ಆಗಿದೆ, whereas in generative cell vacuole is absent. In vegetative cell nucleus is irregular in shape, while in generative cell nucleus is spherical in shape. Vegetative cell contains abundant reserve food material, whereas in generative cell, reserve food material is absent. This vegetative cell helps in the formation of pollen tube. ನೋಡಿ vegetative cell pollen tube formation ಗೆ ಹೆಲ್ಪ್ ಮಾಡುತ್ತೆ. ಯೂಶುವಲಿ pollen tube ಯಾವ ಕಡೆಯಿಂದ ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ ವೆಜಿಟೇಟಿವ್ ಸೆಲ್ ಕಡೆಯಿಂದ ಫಾರ್ಮೇಶನ್ ಆಗುತ್ತೆ, ಜನರೇಟಿವ್ ಸೆಲ್ ಕಡೆಯಿಂದ ಅಲ್ಲ. ಸೊ ಹಾಗಾಗಿ ವೆಜಿಟೇಟಿವ್ ಸೆಲ್ pollen tube ಫಾರ್ಮೇಶನ್ ಗೆ ಹೆಲ್ಪ್ ಮಾಡಿರೋದ್ರಿಂದ ವೆಜಿಟೇಟಿವ್ ಸೆಲ್ ಗೆ ಟ್ಯೂಬ್ ಸೆಲ್ ಅಂತಾನು ಕೂಡ ಕರೀತಾರೆ. ಸೊ ವೆಜಿಟೇಟಿವ್ ಸೆಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟ್ಯೂಬ್ ಸೆಲ್. ಸೊ ಹಾಗಿದ್ಮೇಲೆ ವೆಜಿಟೇಟಿವ್ ಸೆಲ್ ನಲ್ಲಿ ಇರೋ ನ್ಯೂಕ್ಲಿಯಸ್ ಏನಂತ ಕರಿಬಹುದು, ಟ್ಯೂಬ್ ನ್ಯೂಕ್ಲಿಯಸ್ ಅಥವಾ ವೆಜಿಟೇಟಿವ್ ನ್ಯೂಕ್ಲಿಯಸ್ ಅಂತ ಬೇಕಾದ್ರೂ ಕರಿಬಹುದು. ಅಂಡ್ ಜನರೇಟಿವ್ ಸೆಲ್ ಕೆಲಸ ಏನು ಅಂತಂದ್ರೆ ಇಟ್ ಹೆಲ್ಪ್ಸ್ ಇನ್ ಫಾರ್ಮಿಂಗ್ ಮೇಲ್ ಗ್ಯಾಮೆಟ್ಸ್. ವೆಜಿಟೇಟಿವ್ ಸೆಲ್ pollen ಟ್ಯೂಬ್ ಫಾರ್ಮೇಶನ್ ಗೆ ಹೆಲ್ಪ್ ಮಾಡಿದ್ರೆ generative cell male gamete formation ಗೆ ಹೆಲ್ಪ್ ಮಾಡುತ್ತೆ. So these are all the differences between vegetative cell and a generative cell. So this is all about the structure of pollen grain or male gametophyte. Next class ನಲ್ಲಿ pollen grain ಇಂದ ಅಡ್ವಾಂಟೇಜಸ್ ಏನಿದೆ, pollen grain ಇಂದ ಏನ್ ಡಿಸ್ಅಡ್ವಾಂಟೇಜಸ್ ಇದೆ, pollen grain ಇನ ವಯಬಿಲಿಟಿ ಪೀರಿಯಡ್ ಎಷ್ಟು, ಅಂದ್ರೆ ಎಲ್ಲಿವರೆಗೂ ಜರ್ಮಿನೇಟ್ ಆಗ್ತಕ್ಕಂತಹ ಪೊಟೆನ್ಶಿಯಲ್ ಹೊಂದಿರುತ್ತೆ, ಅಂಡ್ ಯಾವಾಗಾದ್ರೂ ವಯಬಿಲಿಟಿ ಪೀರಿಯಡ್ ಲಾಸ್ ಆಗುತ್ತೆ, ಅಂಡ್ ವಯಬಿಲಿಟಿ ಲಾಸ್ ಆಗದಲ್ಲೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಏನಾದ್ರು ಟೆಕ್ನಿಕ್ಸ್ ಇದೆಯಾ, ಅದೆಲ್ಲದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.